ಇನ್ನು ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದಂತಹ ಒಂದು ಕೇಸ್ನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಬಂಧನ ಆಗಿದೆ. ಈ ನಡುವೆ ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಹಿನ್ನಡೆ ಆಗುತ್ತಾ? ಮುಂಬರುವಂತಹ ದಿನಗಳಲ್ಲಿ ಜೆಡಿಎಸ್ ಪಕ್ಷಕ್ಕೆ ಹಾಸನದಲ್ಲಿ ಹಿನ್ನಡೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಹಾಸನದ ಜೆಡಿಎಸ್ ಪಾಳಯದಲ್ಲಿ ಹೊಸದಾದ ಒಂದು ಚರ್ಚೆ ಕೂಡ ಇದೀಗ ಆರಂಭವಾಗಿದೆ. ಜೆಡಿಎಸ್ನ ಪ್ರಭಾವಿ ನಾಯಕನ ಅಸ್ತಿತ್ವಕ್ಕೆ ಮಂಕು ಕವಿಯತ್ತಾ? ಎಚ್.ಡಿ. ರೇವಣ್ಣ ಅಭಿಮಾನಿಗಳಲ್ಲಿ ಒಂದು ರೀತಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ರೇವಣ್ಣ ಅವರ ಬಂಧನದಿಂದಾಗಿ ಜೆಡಿಎಸ್ನ ಕಾರ್ಯಕರ್ತರು ಹೈರಾಣಾಗಿದ್ದಾರೆ. ಹಾಸನದಲ್ಲಿ ಜೆಡಿಎಸ್ನ ಮುಂದಿನ ನಡೆ ಏನು ಅನ್ನುವಂತಹ ಚರ್ಚೆ ಕೂಡ ಇದೀಗ ಆರಂಭ ಆಗಿದೆ. ಸದ್ಯಕ್ಕೆ ಪ್ರಕರಣ ತನಿಖೆ ನಡೀತಾ ಇದೆ. ಈ ನಡುವೆ ಪ್ರಜ್ವಲ್ ರೇವಣ್ಣ ಅಬ್ಸ್ಕ್ಯಾಂಡ್ ಆಗಿದ್ದಾರೆ, ತಲೆಮರೆಸಿಕೊಂಡಿದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ಅವರ ತಂದೆ ಎಚ್.ಡಿ. ರೇವಣ್ಣ ಅವರ ಬಂಧನ ಆಯಿತು. ಪ್ರಕರಣದ ತನಿಖೆ ಮುಂದುವರಿತಾ ಇದೆ. ಈ ನಡುವೆ ಜೆಡಿಎಸ್ನ ಕಾರ್ಯಕರ್ತರಲ್ಲಿ ಒಂದು ರೀತಿಯಾಗಿ ಬಹಳಷ್ಟು ಗೊಂದಲಗಳು ಕ್ರಿಯೇಟ್ ಆಗಿದೆ. ಅದೇ ರೀತಿಯಾಗಿ ಹೊಸದಾಗಿರುವಂತಹ ಒಂದು ಚರ್ಚೆ ಕೂಡ ನಡೀತಾ ಇದೆ. ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅದೇ ರೀತಿಯಾಗಿ ಕಾರ್ಯಕರ್ತರಲ್ಲಿ ಸಾಕಷ್ಟು ಗೊಂದಲಕ್ಕೆ ಈ ಒಂದು ಪ್ರಕರಣ ಕಾರಣವಾಗ್ತಾ ಇದೆ. ಈ ನಡುವೆ ಜೆಡಿಎಸ್ನ ಅಸ್ತಿತ್ವ ಹಾಸನದಲ್ಲಿ ಏನಾಗತ್ತೆ? ಈ ರೀತಿಯಾದಂತಹ ಒಂದು ಪ್ರಶ್ನೆ ಸಹಜವಾಗಿ ಇದೀಗ ಎದುರಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಹಾಸನದಲ್ಲಿ ಜೆಡಿಎಸ್ನ ಮುಂದಿನ ನಡೆ ಏನು? ಹಾಗಾದರೆ ಜೆಡಿಎಸ್ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ತನ್ನ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಅದು ಕೂಡ ಹಾಸನದಲ್ಲಿ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಪ್ರತಿಯೊಬ್ಬ ಶಾಸಕರು ಕೂಡ ಗೆಲ್ಲಬೇಕು ಹಾಸನದಲ್ಲಿ ಅಂತಂದರೆ ಪ್ರಮುಖ ಪಾತ್ರ ಇದ್ದಿದ್ದು ಎಚ್.ಡಿ. ರೇವಣ್ಣ ಅವರದ್ದು. ಇದೀಗ ಈ ಪ್ರಕರಣ ಇದೆಯಲ್ಲ, ಹಾಸನದಲ್ಲಿ ಹೊಸದೊಂದು ಚರ್ಚೆಗೆ ಗ್ರಾಸವಾಗಿದೆ. ಜೆಡಿಎಸ್ನ ಮೇಲೆ ಇದು ಪ್ರಭಾವ ಬೀರುತ್ತಾ? ಜೆಡಿಎಸ್ ಕಾರ್ಯಕರ್ತರಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ? ಜೆಡಿಎಸ್ನ ಮುಂದಿನ ನಡೆ ಏನಾಗಬಹುದು ಅಂತ? ಸಂತೋಷ್, ಈಗಾಗಲೇ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಬಂಧನ ಹಿನ್ನೆಲೆಯಲ್ಲಿ ಒಂದ್ ರೀತಿ ಜೆಡಿಎಸ್ ಸಾಕಷ್ಟು ಹಾಸನ ಜಿಲ್ಲೆಯಲ್ಲಿ ಶಾಕ್ಗೆ ಒಳಗಾಗಿರುವಂತದ್ದು. ಹಾಸನ ಜಿಲ್ಲೆಯಲ್ಲಿ ಪ್ರಭಾವಿ ಮುಖಂಡ ಅಂತಂದ್ರೆ ಅದರಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಚುನಾವಣೆಯ ಸಂದರ್ಭ ಬರಲಿ, ಮತ್ತೊಂದು ಬೇರೆ ಪಕ್ಷಕ್ಕೆ ಸಂಬಂಧಪಟ್ಟಂತಹ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಕುಮಾರಸ್ವಾಮಿ ಅವರ ಒಂದು ಹಿಡಿತ ಇರಲಿಲ್ಲ. ಕಂಪ್ಲೀಟ್ ಆಗಿ ಎಚ್.ಡಿ. ರೇವಣ್ಣರವರ ಹಿಡಿತದಲ್ಲಿದ್ದಂತಹ ಹಾಸನದಲ್ಲಿ ಈಗಾಗಲೇ ಸಾಕಷ್ಟು ಅವರ ಕಾರ್ಯಕರ್ತರು ಗೊಂದಲಕ್ಕೆ ಒಳಗಾಗಿದ್ದಾರೆ. ಒಂದ್ ರೀತಿ ಅವರ ಇದರಲ್ಲೂ ಕೂಡ ಆತಂಕ ಮನೆ ಮಾಡಿರುವಂತದ್ದು. ಈ ಹಿಂದೆ ಯಾವಾಗ ಪ್ರಜ್ವಲ್ ರೇವಣ್ಣ ಮತ್ತೆ ಏನು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅಂದ್ರೆ ಬಂಧನ ಆದಂತಹ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಅಂದ್ರೆ ನಮ್ಮ ಕಾರ್ಯಕರ್ತರಿಗೆ ನಾನು ಮನೋಬಲ ತುಂಬಬೇಕಾಗುತ್ತೆ, ಧೈರ್ಯವನ್ನು ತುಂಬಬೇಕಾಗುತ್ತೆ, ಹಾಸನದಲ್ಲಿ ಹೋಗಿ ನಾನು ಸಭೆ ಮಾಡ್ತೀನಿ ಅನ್ನುವ ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಎಲ್ಲೋ ಒಂದ್ ಕಡೆ ಇವನ್ನೆಲ್ಲವನ್ನು ಕೂಡ ನೋಡ್ತಾ ಇದ್ರೆ, ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋದವರು ವಾಪಸ್ ಕೂಡ ಬಂದಿಲ್ಲ, ಇನ್ನೊಂದ್ ಕಡೆ ರೇವಣ್ಣರವರ ಬಂಧನ ಕೂಡ ಆಗಿರುವಂತದ್ದು. ಇಂತಹ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹಾಸನದ ಕಡೆ ಕಣ್ಣಿಟ್ಟಿದ್ದಾರಾ ಅನ್ನುವ ಪ್ರಶ್ನೆಗಳು, ಚರ್ಚೆಗಳು, ಆ ರೀತಿಯಾದಂತಹ ಒಂದು ಏನು ಮಾಹಿತಿ ಕೂಡ ಈಗಾಗಲೇ ಜಿಲ್ಲೆಯಾದ್ಯಂತ ಸಾಕಷ್ಟು ಚರ್ಚೆಗೆ ಬಂದಿರುವಂತದ್ದು. ಒಟ್ಟಾರೆ ಹಾಸನ ಜಿಲ್ಲೆಯಲ್ಲಿ ಎಲ್ಲೋ ಒಂದ್ ಕಡೆ ರೇವಣ್ಣರವರ ಅಸ್ತಿತ್ವಕ್ಕೆ ಇದು ಧಕ್ಕೆ ಆಗುತ್ತಾ, ಮತ್ತೆ ಹಿಂದೆ ಇದ್ದಂತಹ ರೇವಣ್ಣ ಮತ್ತೆ ಫಿನಿಕ್ಸ್ ನಂತೆ ಎದ್ದು ಬರ್ತಾರ ಅನ್ನುವ ಚರ್ಚೆಗಳು ಕೂಡ ಈಗಾಗಲೇ ಆಗ್ತಾ ಇರುವಂತದ್ದು ಹಾಸನ ಜಿಲ್ಲೆಯಲ್ಲಿ. ಒಟ್ಟಾರೆ ಇದು ಯಾವಾಗ ರೇವಣ್ಣ ಬಂಧನದಿಂದ ಜೊತೆಗೆ ಸಂಸದರ ಮೇಲೆ ಒಂದಿಷ್ಟು ಆರೋಪಗಳು ಕೂಡ ಕೇಳಿಬಂದಂತಹ ಹಿನ್ನೆಲೆಯಲ್ಲಿ ಜೆಡಿಎಸ್ಗೆ ಸಾಕಷ್ಟು ಒಂದ್ ರೀತಿ ಶಾಕ್ ಕೂಡ ಎದುರಾಗಿರುವಂತದ್ದು. ಸಂತೋಷ್, ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.